ಏನ್ರಿ, ಇಷ್ಟು ದಿವಸ ನಿಮಗೆ ಹೇಗಿತ್ತು ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ಒಂದೊಂದು ದಿನನೂ ನರಕದ ಹಾಗಿತ್ತು. ನನ್ನ ದೇವ್ರು ನನ್ನ ಕಣ್ಣೆದ್ರಿಗಿದ್ರು ಕೂಡ ನೋಡ್ತಿಲ್ಲ, ನನ್ನ ಪಕ್ಕದಲ್ಲಿದ್ರು ಕೂಡ ನನ್ನ ಜೊತೆಲಿ ಮಾತಾಡ್ತಿಲ್ವಲ್ಲ ಅಂತ ತುಂಬಾನೇ ನೋವು ಪಡ್ತಿದ್ದೀರಿ. ಈಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗಾಗ್ತಿರೋ ಸಂತೋಷನ ಮಾತಲ್ಲಿ ಹೇಳ್ಕೊಡಕ್ ಬರ್ತಾ ಇಲ್ಲ. ಪದ್ಮ ಪದ್ಮ, ನನ್ಗ ಪಪ್ಪು ಕೊಡೆ. ಪಪ್ಪು ಏನೇ, ಪಪ್ಪು ಪಪ್ಪು ಕೊಡೆ. ಲೇ ಟ್ಯೂಬ್ಲೈಟು, ಪಪ್ಪು ಪಪ್ಪು. ಆದ್ಯ ಆದ್ಯ ಆದ್ಯ, ಅತ್ತೆ ನೋಡು. ಅಯ್ಯಯ್ಯೋ, ಎಲ್ರೂ ಅಮ್ಮನ್ನೇ ನೋಡ್ತಾ ಇದ್ದಾರೆ. ಆದ್ರೂ ಅಮ್ಮ ಅಪ್ಪನ ಹತ್ರ ಏನ್ ಹೇಳ್ಬೇಕು ಅಂತಿದ್ದಾರೆ? ಏನು ಎಲ್ರೂ ಗುಸುಗುಸು ಅಂತ ನಗ್ತಾ ಇದ್ದೀರಾ? ಏನು ಅಂತ ನನಗೂ ಸ್ವಲ್ಪ ಹೇಳಿ. ನನ್ಗೂ ಕೂಡ ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ. ಇವನಿಗಿನ್ನೂ ವಯಸ್ಸಾಗಿಲ್ಲ, ಅವ್ರಿಗೇನೋ ವಯಸ್ಸಾಗೋಗಿದೆ. ಇನ್ನೇನ್ರು ನಿಮ್ಗೆ ಅರ್ಥ ಆಗ್ಬೇಕು. ಏನಾಯ್ತು ಜಾನಕಿ? ಅದು ನೀವು ಊಟ ಮಾಡ್ತಿದ್ದೀರಲ್ವಾ, ನಿಮಗೆ ಇಷ್ಟವಾದ ಶರ್ಟ್ ಹಾಕೊಂಡಿದ್ದೀರಿ, ಕಲೆ ಆಗ್ಬಿಡುತ್ತೇನೋ ಅಂತ. ರಾಜು ಯಾವಾಗ್ಲೂ ಒಳ್ಳೆ ಬಟ್ಟೆನೇ ಹಾಕೊಳ್ಳೋದು, ಯಾವತ್ತೂ ಇಲ್ದೆ ಏನಿವತ್ತು ಹೊಸ ಅವತಾರ? ಅದು ಅದು ಅತ್ತೆ, ಭಾವನವ್ರ ಮೇಲಿನ ಪ್ರೀತಿ ಅನ್ಕೊಳ್ಳಿ ಅತ್ತೆಮ್ಮ. ಇವತ್ತಿಂದ ಹುಷಾರಾಗಿ ನೋಡ್ಕೋಬೇಕು ಅನ್ಕೋತಿದ್ದಾಳೇನೋ ತಂಗಿಯಮ್ಮ. ಇದನ್ನೆಲ್ಲ ಕೇಳಿ ಯಾಕೆ ತಂಗಿಯಮ್ಮನಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಭಾವನವ್ರೆ, ಊಟ ಆದ್ಮೇಲೆ ಕೂಡ ಮಾತಾಡ್ಬೋದು, ಮೊದ್ಲು ಊಟ ಮಾಡಿ. ಸರಿ ಭಾವನವ್ರೆ, ಸರಿ ಸರಿ. ಇದೇನಿದು? ಆದ್ಯ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ವಾ? ಹಿಂಗೆ ಬಿಟ್ಬಿಟ್ರೆ ಮುಖಾನ್ ಯಾವಾಗಲೂ ಹಿಂಗೆ ಗಂಟಾಕೊಂಡಿರ್ತಾಳೇನೋ. ಏನು ಅದೇ ಅಣ್ಣ, ಸೀನು ಆದ್ಯನ್ ಮದ್ವೆಗೆ ಎಲ್ರೂ ಒಪ್ಕೊಂಡಿದಾರಲ್ವಾ? ಒಳ್ಳೆ ಮುಹೂರ್ತ ನೋಡಿ
ಮದುವೆ ಮಾಡಿಸ್ಬಿಟ್ರೆ ಒಳ್ಳೇದು. ನಮ್ಮ ಮನೆಯವರೆಲ್ಲರೂ ಒಪ್ಕೊಂಡಿದೀವಿ ಶಿವರಾಜು. ಆದ್ರೆ ಕಿಶೋರ್ಗೆ ವಿಷಯ ಹೇಳ್ದೇನೆ ಮುಹೂರ್ತ ಇಡಕ್ಕಾಗಲ್ಲ ಅಲ್ವಾ? ಹಾಗಿದ್ರೆ ಬೇಗ ಕೇಳಿ ಅಣ್ಣ. ಯಾಕೆ? ಏನಿಲ್ಲ ಅಣ್ಣ, ಒಳ್ಳೆ ಮುಹೂರ್ತಗಳು ಕಳೆದೋಗ್ಬಿಟ್ರೆ ಕಷ್ಟ ಅಂತ. ಮಾಡ್ತಾ ಇದ್ದೀನಿ. ಹೆತ್ತ ತಂದೆಯಾಗಿ ನೀವೇನ್ ಮಾಡ್ತೀರೋ ಅದು ನಿಮಗ್ ಬಿಟ್ಟಿದ್ದು. ಏನಮ್ಮ ಇದು? ಅವನ ಬಗ್ಗೆ ಇಷ್ಟೊಂದು ಕೆಟ್ಟದಾಗ ಹೇಳ್ಬಿಟ್ಟಲ್ಲ. 100 ಸುಳ್ಳು ಹೇಳಾದ್ರೂ ಒಂದು ಮದ್ವೆ ಮಾಡಿಸ್ಬೇಕು ಅಂತಾರೆ. ಆದ್ರೆ ನಾನು 1000 ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಈ ಮದ್ವೆನ ನಿಲ್ಲಿಸ್ತೀನಿ ಅಪ್ಪ. ಸೀನಮ್ ಅವನ್ ಬಗ್ಗೆ ಆ ಕಿಶೋರ್ಗೆ ಈಗ ಚೆನ್ನಾಗ್ ಅರ್ಥ ಆಗಿರುತ್ತೆ. ಈಗ ಈ ಮದ್ವೆಗೆ ಅವರು ಒಪ್ಕೊಳ್ಳೋದಿಲ್ಲ. ಎದ್ನೋ ಬಿದ್ನೋ ಅಂತ ಅವರೇ ನನ್ನನ್ನ ಹುಡ್ಕೊಂಡ್ ಬರ್ತಾರೆ. ಇವಾಗೇನಾದ್ರೂ ಅರ್ಥ ಆಯ್ತಾ ಅಮ್ಮ ಈ ಹೊಸ ಸಿಮ್ಮು ಯಾಕೆ ಅಂತ? ಅವ್ರು ನನ್ನ ಗುರ್ತು ಹಿಡಿಯಲ್ಲ, ಆದ್ರೆ ನಾನೀಗ ಹಚ್ಚಿರೋ ಬೆಂಕಿಗೆ ಅವ್ರ ಮನ್ಸು ಅಲ್ಲಿ ಸುಟ್ಟು ಹೋಗ್ತಾ ಇರುತ್ತೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳಲ್ಲ ರೀ. ಅವ್ರಿಗೆ ಹೀಗೆ ಹೇಳಿದ್ರೇನೆ ಅರ್ಥ ಆಗುತ್ತೆ ನೋವು. ನನ್ ಮುದ್ದು ಮಗಳು ಎಷ್ಟು ಬುದ್ಧಿವಂತೇನೋ.